ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಟಿವಿಕೆ ಕಾಂಗ್ರೆಸ್ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಅತಿದೊಡ್ಡ ಪಕ್ಷವಾಗಿ ಸರ್ಕಾರ ರಚನೆಗೆ ಅವಕಾಶವನ್ನ ಕೋರಿದೆ ಟಿವಿಕೆ. ರಾಜ್ಯಪಾಲರ ವಿಳಂಬ ನಡೆ ಸುಪ್ರೀಂ ಮೊರೆ ಹೋಗಲು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಲು ಟಿವಿಕೆ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ, ತಯಾರಿಯನ್ನ ನಡೆಸ್ತಾ ಇದೆ. ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸಲು ಅವಕಾಶವನ್ನ ನೀಡಲು ಅರ್ಜಿ ಹಾಕ್ಲಿಕ್ಕೆ ಅಂತ ಹೇಳಿ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದೆ. ಸುಪ್ರೀಂನಲ್ಲಿ ಅರ್ಜಿ ಸಲ್ಲಿಕೆಗೆ ಚಿಂತನೆಯನ್ನ ಕೂಡ ನಡೆಸಿದೆ ಉಭಯ ಪಕ್ಷಗಳು. ಸರ್ಕಾರ ರಚನೆಗೆ ಮೊದಲು ರಾಜ್ಯಪಾಲರು ಅವಕಾಶವನ್ನ ಕೊಟ್ಟು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲು ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಲೋಕಭವನದಲ್ಲಿ ಬಹುಮತ ಸಾಬೀತು ಅಗತ್ಯವಿಲ್ಲ ಅಂತ ಹೇಳಿ ಟಿವಿಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ವಕೀಲರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ನಾಯಕರು. ಇವರ ಪ್ರಕಾರವಾಗಿ ಅಂತಂದ್ರೆ ಹೆಚ್ಚಿನ ಸ್ಥಾನ ನಾವು ಪಡ್ಕೊಂಡಿದ್ದೀವಲ್ಲ, ಸೊ ಬಹುಮತ ಸಾಧಿಸ್ಲಿಕ್ಕೆ ಈಗ ಬೇರೆಯವರು ಬಹುಮತ ಸಾಧಿಸ್ಲಿ, ಬಟ್ ಆಗಲಿಲ್ಲ ಅಂತಂದರೆ ಹೆಚ್ಚಿನ ಸ್ಥಾನವನ್ನು ನಾವು ಪಡ್ಕೊಂಡಿರುವಂತಹ ಕಾರಣವಾಗಿ ಸೊ ನಾವು ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದು ಇವರ ನಿಲುವಾಗಿದೆ. ಇನ್ನಿಲ್ಲದಂತಹ ಸರ್ಕಸನ್ನು ಅದಕ್ಕೆ ಮಾಡ್ತಾ ಇರುವಂಥದ್ದು. ಹೆಚ್ಚು ಸ್ಥಾನವನ್ನು ನಾವು ಪಡ್ಕೊಂಡಿದ್ದೀವಲ್ಲ, ಸೊ ಅಧಿಕಾರಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಈ ಒಂದು ಸಂಬಂಧವಾಗಿ ರಾಜ್ಯಪಾಲರು ಕೂಡ ವಿಳಂಬ ನಡೆಯನ್ನು ಅನುಸರಿಸ್ತಾ ಇರುವಂತಹ ಕಾರಣವಾಗಿ ಸುಪ್ರೀಂ ಮೊರೆ ಹೋಗಬೇಕು ಅಂಥೇಳಿ ಚಿಂತನೆಯನ್ನು ಕೂಡ, ಅಂದರೆ ಹೋಗಲಿ ನಾವು ಬಹುಮತ ಸಾಧಿಸಲಿಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಿಬಿಡ್ತೀವಿ, ಸೊ ನಮಗೂ ಕೂಡ ಕಾಲಾವಕಾಶವನ್ನು ಕೊಡಿ ಅಂಥೇಳಿ ರಾಜ್ಯಪಾಲರ ಹತ್ರ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರು ಕೂಡ ವಿಳಂಬ ಮಾಡ್ತಾ ಇರುವಂಥ ಅದು ಹೇಗೆ ಸಾಧ್ಯ ಅನ್ನೋದು ಅವರ ನಿಲುವು. ಬಹುಮತ ತೋರಿಸಿದ್ರೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರ ನಿಲುವಾಗಿರುವಂತಹ ಕಾರಣವಾಗಿ ಸೊ ಇವರು ಹೇಳ್ತಾ ಇರೋದು ಟೈಮ್ ಕೊಡಿ ಅಂತ, ಬಟ್ ಅವರು ಹೇಳ್ತಾ ಇರೋದು ಇಲ್ಲ ಬಹುಮತ ಬಂದರೆ ಮಾತ್ರ ಅಂತ. ಸೊ ಅದಕ್ಕಾಗಿ ಇವರು ಸುಪ್ರೀಂ ಮೊರೆ ಹೋಗಬೇಕು ಅಂತ ಹೇಳಿ ಚಿಂತನೆಯನ್ನು ಕೂಡ ಟಿವಿಕೆ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಚರ್ಚೆಯನ್ನು ನಡೆಸಿ ಈಗಾಗಲೇ ಬಂದಿದ್ದಾರೆ. ಸೊ ಈ ಒಂದು ಪ್ಲಾನ್ಗೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಸರ್ಕಾರ ರಚನೆಗೆ ಮೊದಲು ರಾಜ್ಯಪಾಲರು ಅವಕಾಶವನ್ನು ಕೊಡಲಿ, ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸಲು ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಲೋಕಭವನದಲ್ಲಿ ಬಹುಮತವನ್ನು ಸಾಬೀತು ಅಗತ್ಯ ಇಲ್ಲ ಅಂತ ಹೇಳಿ ಟಿವಿಕೆ. ಸೊ ಈ ಸಂಬಂಧವಾಗಿ ವಕೀಲರ ಹತ್ರ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿ ಕಾಂಗ್ರೆಸ್ನ ಮತ್ತು ಟಿವಿಕೆ ನಾಯಕರು ಚರ್ಚೆಯನ್ನು ನಡೆಸಿ ಸುಪ್ರೀಂ ಮೊರೆ ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅತಿದೊಡ್ಡ ಪಕ್ಷವಾದ ವಿಜಯ್ ನೇತೃತ್ವದ ಟಿವಿಕೆಗೆ ಅತಂತ್ರ ಸ್ಥಿತಿ ಎದುರಾಗಿದೆ. ಏನೂ ಮಾಡಲಾರದಂತಹ ಸ್ಥಿತಿ. ಈಗ ಎಲ್ಲವೂ ಗೆದ್ದುಕೊಂಡ್ರು ಕೂಡ ಸ್ಥಾನವನ್ನು ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡ್ರು ಕೂಡ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಟಿವಿಕೆ ಬೆಂಬಲಿಸುವಂತಹ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನು ಮಾಡದಂತಹ ಎಡಪಕ್ಷಗಳು. ಸ್ಟಾಲಿನ್ ಬಿಟ್ಟು ಬರಲ್ಲ ಅಂತ ಹೇಳಿ ಮುಸ್ಲಿಂ ಲೀಗ್, ಆದರೆ ಟಿವಿಕೆ ಪರವಾಗಿ ಒಲವನ್ನು ತೋರಿಸ್ತಾ ಇದೆ ವಿಸಿಕೆ ಪಕ್ಷ. ಎಂದು ಸಂಜೆಯ ಒಳಗಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನು ಕೂಡ ಮಾಡಲಿದೆ ವಿಸಿಕೆ. ಈ ಪಕ್ಷಗಳಿಂದ ಇನ್ನೂ ಅಧಿಕೃತ ನಿರ್ಧಾರ ಪ್ರಕಟವಾಗದಂತ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆ ವಿಳಂಬ ಅಥವಾ ಅತಂತ್ರ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಅಮಿತ್ ಶಾ, ಪ್ರಧಾನಿ ಮೋದಿ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಅಂತ ವಿಸಿಕೆ. ಈಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕಡೆ ಬರ್ತಾ ಇಲ್ಲ, ಮೈತ್ರಿಗೆ ಬರ್ತಾ ಇಲ್ಲ, ಈ ಕಡೆ ಜಾಯಿನ್ ಆಗ್ತಾ ಇಲ್ಲ ಅಥವಾ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ವಿಜಯ್ಗೆ ಈಗ ವಿಜಯ್ಗೆ ಒಂದು ರೀತಿಯಾಗಿ ಆಪ್ಷನ್ ಹೆಚ್ಚಿನ ಮಟ್ಟದಾಗಿ ಇರುವಂಥದ್ದು, ಅಂದರೆ ಬೇರೆ ಪಕ್ಷಗಳನ್ನು ಕೂಡ ಬೆಂಬಲವನ್ನು ಪಡೆದುಕೊಂಡು ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರೋದು ಇವ್ರಿಗೇನೆ. ಬಟ್ DMK ಜೊತೆಗೆ ಅಣ್ಣಾ DMKಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಅಂತ ಅನ್ಸೋದು ಇವ್ರಿಗೇನೆ. ಬಟ್ ಇವ್ರಿಗೆ ಇಷ್ಟು ಟಫ್ ಆಗ್ತಾ ಇದೆ ಅಂತಂದರೆ ಸೊ ಏನಾಗಬಹುದು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾಕೆಂತಂದರೆ ಬೇರೆ ಬೇರೆ ಪಕ್ಷಗಳು, ಸಣ್ಣ ಪುಟ್ಟ ಪಕ್ಷಗಳು ಒಂದು ಅಥವಾ ಎರಡೆರಡು ಸ್ಥಾನಗಳನ್ನು ಏನು ಪಡ್ಕೊಂಡಿದೆ. ಈಗ ನೋಡಿ, ಕಾಂಗ್ರೆಸ್ ಇರ್ಬೋದು 5 ಸ್ಥಾನ ಪಡ್ಕೊಂಡಿದೆ, BJP 1 ಸ್ಥಾನ, ವಿಸಿಕೆ, ಹೀಗೆ ನೋಡ್ತಾ ಹೋದರೆ ಸೊ 1 ಅಥವಾ ಎರಡೆರಡು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಎಲ್ಲರೂ ಬರಬೇಕಲ್ಲ. ಈಗ ಎಲ್ಲರೂ ಎಲ್ಲಿ ಬರ್ತಾರೆ? ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ರೀತಿಯಾಗಿರುತ್ತೆ. ಪಕ್ಷದ ಸೈದ್ಧಾಂತಿಕ ವಿಚಾರಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಆ ಸಿದ್ಧಾಂತಗಳನ್ನು ಒಪ್ಕೊಂಡು ಬರಬೇಕು. ಸೊ 1 ಅಥವಾ ಒಂದಷ್ಟು ಜನ ಅಂತಂದರೆ ಓಕೆ ಅದು,
ಬಟ್ ತುಂಬಾ ಇದು ಡಿಫಿಕಲ್ಟ್ ಆಗಿ ವಿಜಯ್ ಅವ್ರಿಗೆ ಇದು ಕಾಣಿಸ್ತಾ ಇದೆ. ಬರಲಿಕ್ಕೆ ತಯಾರಿಲ್ಲ ಅಥವಾ ಬೆಂಬಲವನ್ನು ಕೊಡಲಿಕ್ಕೆ ತಯಾರಿಲ್ಲ. ಎಲ್ಲರ ಬೆಂಬಲವನ್ನು ಪಡ್ಕೊಳ್ಬೇಕು. ಇದು ಕಡಿಮೆ ಸೀಟಂತೂ ಅಲ್ವೇ ಅಲ್ಲ. ನೋಡಿ, ಒಂದೊಂದು ಮತದಲ್ಲೂ ಕೇರಳದಲ್ಲಿ 1 ಮತದಲ್ಲಿ ಸೋತ್ರಂತೆ. ಹಾಗೆ ಇಲ್ಲಿ ಕೂಡ 10 ಸ್ಥಾನವನ್ನು ಪಡ್ಕೊಳ್ಬೇಕು ಅಂತಂದರೆ ಬಹಳ ಟಫೆಸ್ಟ್ ಟಾಸ್ಕನ್ನು ಕೂಡ ಈಗಾಗಲೇ ಎದುರಿಸ್ತಾ ಇರುವಂಥದ್ದು ನಟ ವಿಜಯ್ ಅವರು. ಸೊ ರಾಜಕೀಯದಲ್ಲಿ ಏನೋ ಗೆಲುವನ್ನು ಪಡ್ಕೊಂಡ್ಬಿಟ್ರು, ಈಗ ಹೆಚ್ಚಿನ ಸ್ಥಾನವನ್ನು ಪಡ್ಕೊಳ್ಳುವಂತಹ ಮೂಲಕವಾಗಿ. ಬಟ್ ಈಗ ಅಧಿಕಾರವನ್ನು ಪಡೀಲಿಕ್ಕೆ ಬಹಳಷ್ಟು ಅವರು ಸರ್ಕಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ವಕೀಲರನ್ನು ಕೂಡ ಭೇಟಿಯಾಗಿದ್ದಾರೆ. ಚಾನ್ಸಸ್ ಇರುತ್ತೆ ಈಗ ಅಧಿಕಾರ ವಹಿಸ್ಕೊಂಡಾದ್ಮೇಲೆ ಆಮೇಲೆ ಹೆಚ್ಚಿನ ಸ್ಥಾನ ಪಡ್ಕೊಂಡಿರುವುದಾಗಿ, ಅಧಿಕಾರ ತಗೊಂಡಾದ ಮೇಲೆ ಅವಕಾಶ ಟೈಮ್ ಏನಾದರೂ ಕೊಡ್ತಾರಾ ಅನ್ನುವಂಥ ಸಂಬಂಧವಾಗಿಯೇ ಕೂಡ ಸುಪ್ರೀಂ ಮೊರೆ ಹೋಗಬೇಕು ಅಂಥೇಳಿ ಈಗಾಗಲೇ ಪ್ರಯತ್ನಗಳನ್ನು ಕೂಡ ಈಗಾಗಲೇ ನಟ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಅತಂತ್ರ ಸ್ಥಿತಿ ಈಗ ಒಂದು ರೀತಿಯಾಗಿ ಏನು ಮಾಡೋದು ಅಂತ ಕಂಪ್ಲೀಟಾಗಿ 118 ಬಂದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಪ್ರಮಾಣ ವಚನ ಆಗೇ ಹೋಗ್ತಾ ಇತ್ತು ಅವ್ರದ್ದು. ಯಾರನ್ನೂ ಕೂಡ ಬೆಂಬಲಿಸಿ ಅಂಥೇಳಿ ಕೇಳೋ ಅಗತ್ಯವೇ ಇರ್ತಾ ಇರಲಿಲ್ಲ. ಸೊ ನಮ್ಮ ಪಕ್ಷವನ್ನು ಬೆಂಬಲ ಮಾಡಿ ಅಂಥೇಳಿ ಅಥವಾ ಮೈತ್ರಿ ಮಾಡ್ಕೊಳ್ಳಿ ಅಂತ ಕೇಳುವಂತಹ ಪ್ರಮೇಯವೇ ಇರ್ತಾ ಇರಲಿಲ್ಲ. ಈಗ ಒಂಥರ ಅತಂತ್ರ ಸ್ಥಿತಿ ಆಗಿಬಿಟ್ಟಿದೆ. ಈ ಕಡೆ ಬರಲಿಕ್ಕೂ ತಯಾರಿರಲ್ಲ, ಇವ್ರಿಗೂ ಒಂದೊಂದ್ಸಲ ಕೇಳಬೇಕಾ, ಅವ್ರನ್ನ ಕೇಳಿದ್ರೆ ಇನ್ನೇನು ಡಿಮ್ಯಾಂಡ್ ಮಾಡ್ತಾರೋ, ಹೀಗೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ತುಂಬ ಸಲೀಸಾಗಿರಲ್ಲ ಅವರು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ, ಸಲೀಸಾಗಿ ಇರೋದಿಲ್ಲ ದಾರಿ. ಭಾಳ ಕಷ್ಟದ ದಾರಿಯನ್ನು ಕೂಡ ಹಿಡಿಬೇಕಾಗುತ್ತೆ.